ಕರ್ನಾಟಕದಿಂದ ತಮಿಳುನಾಡಿಗೆ ಪ್ರತಿನಿತ್ಯ 3,000 ಕ್ಯೂಸೆಕ್ಸ್ ನೀರು ಹರಿಸುವಂತೆ CWC ನೀಡಿರುವಂಥ ಆದೇಶಕ್ಕೆ ಕಾವೇರಿ ಕೊಳ್ಳದ ಒಂದು ಪ್ರಮುಖ ಜಿಲ್ಲೆಯಾಗಿರುವಂಥ ಮೈಸೂರಿನಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಏಕೆ ಅಂತಂದರೆ ಮೈಸೂರು ಕೂಡ ಒಂದು ಕಾವೇರಿ ನೀರನ್ನೇ ಅವಲಂಬಿಸಿದೆ. ಇದೇ ಒಂದು ಕಾರಣದಿಂದ ಈ ಭಾಗದಲ್ಲಿ ಆಕ್ರೋಶ ಭುಗಿಲೆದಿದೆ. CWCಯ ಆದೇಶವನ್ನು ಧಿಕ್ಕರಿಸಿ ನಿನ್ನೆಯಿಂದಲೇ ಒಂದು ಪ್ರತಿಭಟನೆಗಳು ಆರಂಭವಾಗಿದ್ವು. ಇಂದು ಮೈಸೂರಿನ ಕಾಡಾ ಕಚೇರಿ ಬಳಿಯಲ್ಲಿ ಜಮಾಯಿಸಿದಂತಹ ರೈತರು ಏಕಾಏಕಿ ಸಹಜೀರೋ ರಸ್ತೆ ಅಂದರೆ ಕಾರ್ಪೊರೇಷನ್ನ ಮುಂಭಾಗದಲ್ಲಿ ಬಂದು ರಸ್ತೆ ತಡೆಯನ್ನು ನಡೆಸಿದರು. ರಸ್ತೆಯಲ್ಲಿ ಉರುಳು ಸೇವೆಯನ್ನು ಮಾಡುವ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವ ಮುಖಾಂತರ ಯಾವುದೇ ಕಾರಣಕ್ಕೂ ಕರ್ನಾಟಕದಿಂದ ತಮಿಳುನಾಡಿಗೆ ನೀರನ್ನು ಹರಿಸಬಾರ್ದು, ಯಾಕಂದರೆ ನಮ್ಮ ರಾಜ್ಯದ ರೈತರೇ ತೀವ್ರ ಒಂದು ಬರಗಾಲ ಪರಿಸ್ಥಿತಿಯಿಂದಾಗಿ ತೊಂದರೆಗೆ ಸಿಲುಕಿದರೆ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನೀರನ್ನು ಬಿಟ್ಟದ್ದೇ ಆದರೆ ನಾವು ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಒಂದು ಎಚ್ಚರಿಕೆಯನ್ನು ನೀಡಿದ್ದು. ಮೈಸೂರು ಭಾಗದಲ್ಲಿ, ಅದೇ ಹಳೆ ಮೈಸೂರು ಭಾಗದ ಒಂದು ಜಿಲ್ಲೆಗಳಲ್ಲಿ ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು ಅನ್ನೋ ಒಂದು ಒತ್ತಾಯವನ್ನು ಮಾಡೋ ಮುಖಾಂತರ ರೈತರು ಬೀದಿಗೆ ಇಳಿದಿದ್ದು ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುವಂಥ ಲಕ್ಷಣ ಕಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.